ನೋವಿಗೆ ನಿರಂತರ ಫಿಸಿಯೋಥೆರಪಿ ಆಗ್ತಾ ಇದೆ. ನಿರಂತರ ಚಿಕಿತ್ಸೆಯಿಂದ ತೆಳ್ಳಗಾದ್ರ ನಟ ದರ್ಶನ್. 1 ತಿಂಗಳಲ್ಲಿ ದರ್ಶನ್ ತೂಕದಲ್ಲಿ 4 ಕೆಜಿ ಇಳಿಕೆಯಾಗಿದೆ ಅಂತೆ. ದರ್ಶನ್ ಮಧ್ಯಂತರ ಅವಧಿ 8 ದಿನದಲ್ಲಿ ಅಂತ್ಯ ಆಗುತ್ತೆ. 1 ವಾರದ ಒಳಗಡೆ ಸರ್ಜರಿ ಮಾಡಲೇಬೇಕಾದಂತ ಅನಿವಾರ್ಯತೆ. ದರ್ಶನ್ಗೆ ಆಪರೇಷನ್ ಆಗದಿದ್ರೆ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು 8 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ. ಮಧ್ಯಂತರದ ಬೇಲ್ ಪಡೆದುಕೊಂಡು ನಟ ದರ್ಶನ್ ಆಚೆ ಇದ್ದಾರಲ್ಲ, ಅದರ ಅವಧಿ ಇನ್ನು 8 ದಿನಕ್ಕೆ ಮುಕ್ತಾಯ ಆಗುತ್ತೆ. ಅಷ್ಟರಲ್ಲೇ ಆಪರೇಷನ್ ಆಗಬೇಕು. ಆಪರೇಷನ್ ಆದರೆ ರೆಸ್ಟ್ ನೆಪದಲ್ಲಿ ಮಧ್ಯಂತರ ಬೇಲ್ ಅವಧಿಯನ್ನ ವಿಸ್ತರಣೆ ಮಾಡಬಹುದು ಅನ್ನುವಂಥ ಪ್ಲಾನಿಂಗ್ಗಳು ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ 4 ಕೆಜಿ ಸಣ್ಣ ಆಗಿದ್ದಾರಂತೆ. ನಿರಂತರ ಬೆನ್ನು ನೋವು, ಓಡಾಡಕ್ಕಾಗ್ತಾ ಇರಲಿಲ್ಲ, ಕಷ್ಟ ಬೀಳ್ತಾ ಇದ್ರು. ಬಳ್ಳಾರಿ ಜೈಲಲ್ಲಿ ಅವರು ಆಚೆ ಬಂದಾಗೆಲ್ಲ ಅವರ ಅಭಿಮಾನಿಗಳನ್ನ ನೋಡಿ ಬೇಸರ ವ್ಯಕ್ತಪಡಿಸಿದ್ದು ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳಪಾಡಿ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, 4 ಕೆಜಿ ಸಣ್ಣ, ಮತ್ತೊಂದು ಕಡೆ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯಕ್ಕೆ 8 ದಿನ ಮಾತ್ರ ಬಾಕಿ. ಇಷ್ಟರಲ್ಲೇ ಆಪರೇಷನ್ ಆಗ್ಬಿಡುತ್ತಾ ನಟ ದರ್ಶನ್ಗೆ? ಶ್ರುತಿ, ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ತನಕ ಫಿಸಿಯೋಥೆರಪಿಯಲ್ಲಿ ಕಾಲ ತಳ್ಳಿದ್ರು. ಮತ್ತೊಂದ್ ಕಡೆ ಬಿಜಿಎಸ್ ಆಸ್ಪತ್ರೆ ಮೂಲಗಳಿಂದ ನಮಗೆ ಸಿಕ್ಕಂತ ಮಾಹಿತಿ ಏನು ಅಂತ ಹೇಳಿದ್ರೆ, ದರ್ಶನ್ ಅವರಿಗೆ ನಿಜವಾಗಿ ಸರ್ಜರಿ ಬೇಡ, ಫಿಸಿಯೋಥೆರಪಿಯಲ್ಲೇ ಆಲ್ಮೋಸ್ಟ್ ಅವರ ನೋವೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿ. ಆದ್ರೆ ಈಗ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ವಾಪಸ್ ಅವರ ಅವಧಿ, ಜಾಮೀನ್ ಅವಧಿ ಮುಗಿಯುತ್ತೆ, ಮತ್ತೆ ವಾಪಸ್ ಜೈಲ್ ಕಡೆ ಹೋಗ್ಬೇಕು. ಹೀಗಾಗಿ ದರ್ಶನ್ ಮತ್ತೆ ಅವ್ರ ಕುಟುಂಬದವರು ಬೇರೆ ರೀತಿಯ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸರ್ಜರಿನ ಮಾಡಿಸಿದ್ರೆ ಅಟ್ಲೀಸ್ಟ್ 3 ತಿಂಗಳ ಕಾಲ ರೆಸ್ಟ್ ನ ಮಾಡ್ಬೋದು. ಈ ಒಂದು ಕಾರಣವನ್ನ ಹೇಳಿ ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡ್ಕೊಳ್ಬಹುದು ಅಂತ ಹೇಳಿ ಅವರ ಟೀಮ್, ಅವರ ಫ್ಯಾಮಿಲಿ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆ ಬಿಟ್ಟು ಮುಂದಿನ ವಾರದಲ್ಲಿ ಅಥವಾ ಇನ್ನೊಂದ್ 2-3 ದಿನದಲ್ಲಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನೋದು ನಮಗೆ ಮಾಹಿತಿ ಸಿಗ್ತಾ ಇದೆ. ಇದ್ರ ಮಧ್ಯದಲ್ಲೇ ನಿರಂತರವಾಗಿ ಫಿಸಿಯೋಥೆರಪಿಗೆ ಒಳಪಟ್ಟಿರುವಂತಹ ದರ್ಶನ್ ಅವರ ತೂಕದಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಸರಾಸರಿ 4 ಕೆಜಿ ಅಷ್ಟು ಅವರು ತೂಕವನ್ನ ಇಳಿಸ್ಕೊಂಡಿದ್ದಾರೆ, ಅಂದ್ರೆ ಕಮ್ಮಿ ಆಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ 10 ಕೆಜಿ ಅಷ್ಟು ತೂಕ ಇಳಿಕೆ ಆಗಿತ್ತು ದರ್ಶನ್ ಅವರ ದೇಹದಿಂದ. ಇದೀಗ ಮತ್ತೆ 4 ಕೆಜಿ ಆಗಿರೋದ್ರಿಂದ ಒಂದ್ ರೀತಿಯಲ್ಲಿ ವೀಕ್ ಆಗಿದ್ದಾರೆ, ಸಣ್ಣ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಸರ್ಜರಿಯ ಪ್ಲಾನ್ ಅನ್ನ ಅವ್ರು ಈಗ್ಲೇ ಮಾಡ್ಬೇಕು. ಇನ್ನೊಂದ್ 2-3 ದಿನದಲ್ಲಿ ಕೈಗೊಳ್ಬೇಕು. 8 ದಿನದಲ್ಲಿ ಅವರ ಬೇಲ್ ಅವಧಿ ಮುಕ್ತಾಯ ಆಗುತ್ತೆ. ಸರ್ಜರಿ ಮಾಡಿಸ್ಕೊಂಡ್ರೆ ಮತ್ತೆ 3 ತಿಂಗಳ ಕಾಲ ಅವರು ರೆಸ್ಟ್ ಅಂತ ಮಾಡ್ಬೋದು. ಆದ್ರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸರ್ಜರಿನ ಮಾಡಿಸ್ಕೊಳ್ಳುವಂತದ್ದು ಬಹುತೇಕ ಡೌಟ್. ಬೇರೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸರ್ಜರಿಯನ್ನ ಮಾಡಿಸ್ಕೊಳ್ಳುವಂತಹ ಪ್ಲಾನಿಂಗ್ ನಲ್ಲಿ ಸದ್ಯ ದರ್ಶನ್ ಮೂಡ ಕ್ಲೀನ್ಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾತ್ರೋರಾತ್ರಿ ರದ್ದಾಗಿದೆ ಮೂಡಾದ 48 ನಿವೇಶನ. ಕಾನೂನು ಗಾಳಿಗೆ ತೂರಿ 48 ಜನರಿಗೆ ಸೈಟು ಹಂಚಿಕೆಯಾಗಿತ್ತಂತೆ. ಕೋಟ್ಯಾಂತರ ಬೆಲೆಯ ಸೈಟ್ 5-6 ಲಕ್ಷಕ್ಕೆ ಮಾರಾಟ ಆಗಿದೆ. ನಿನ್ನೆ 48 ಸೈಟ್ ಅನ್ನ ಕೂಡ ರದ್ದು ಮಾಡಿದ್ದಾರೆ ಮೂಡ ಆಯುಕ್ತ ರಘುನಂದನ್. ರಿಪಬ್ಲಿಕಾಣಗೆ ಮೂಡ ಆಯುಕ್ತ ರಘುನಂದನ್ ಬರೆದ ಪತ್ರ ಕೂಡ ಲಭ್ಯವಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 48 ಸೈಟ್. ನಿಯಮವನ್ನ ಗಾಳಿಗೆ ತೂರಿ ಸೈಟ್ ಹಂಚಿಕೆಯಾಗಿತ್ತು. ಜಸ್ಟ್ 3-4 ಲಕ್ಷಕ್ಕೆ ಸೈಟ್ ಮಾರಾಟವಾಗಿತ್ತಂತೆ. ಕೋಟ್ಯಾಂತರ ಬೆಲೆ ಬಾಳುವಂತಹ ಸೈಟ್ಗಳು. ಹಾಗಾಗಿ ನಿಯಮ ಗಾಳಿಗೆ ತೂರಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆ 48 ಸೈಟ್ಗಳನ್ನ ಕೂಡ ರದ್ದು ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ದಂತೆ ಮೂಡಾದ ಆಯುಕ್ತರು ಅದನ್ನ ರದ್ದು ಮಾಡಿದ್ದಾರೆ. ಅದರ ಪತ್ರವನ್ನ ಕೂಡ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಮೂಡಾ ಹಗರಣದ ಆರೋಪ ಎದುರಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರು ಈಗ ಮೂಡಾದಲ್ಲಿ ನಿಯಮವನ್ನ ಗಾಳಿಗೆ ತೂರಿ ಹಂಚಿಕೆ ಆಗಿರುವಂತಹ ಸೈಟ್ಗಳನ್ನ ರದ್ದು ಮಾಡಿಬಿಟ್ಟಿದ್ದಾರೆ. ಇದರಿಂದ ಯಾವ ಸಂದೇಶ? ಶ್ರುತಿ, ಈಗಾಗಲೇ ಇದು ಮೂಡಾದ ಆಸ್ತಿಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಏನು ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘಕ್ಕೆ ಕೊಟ್ಟಂತಹ 17 ಎಕರೆ ಜಾಗವನ್ನ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳು ವಾಪಸ್ ತೆಗೆದುಕೊಂಡಿದ್ದಾರೆ. ಆ ಒಂದು ವ್ಯಾಜ್ಯ ಏನಿತ್ತು ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಅದು ಕೂಡ ಪ್ರಾಧಿಕಾರದ ಪರವಾಗಿ ಬಂದಿತ್ತು. ಆದ್ರೆ ಅಂದಿನ ಆಯುಕ್ತ ದಿನೇಶ್ ಅವರು ಮಾಡಿದಂತಹ ಎಡವಟ್ಟಿಂದಾಗಿ ಏನು 100 ಕೋಟಿ ಬೆಲೆ ಬಾಳುವಂತಹ 17 ಎಕರೆ ಜಾಗವನ್ನ ಕೇವಲ ಕಡಿಮೆ ಬೆಲೆಗೆ ಮಾರಾಟವನ್ನು ಮಾಡಿದ್ರು. ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೂಡ ಆಯುಕ್ತರು ಕೂಡ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ಆ ಒಂದು ಪ್ರಕರಣದಲ್ಲಿ 48 ಜನರಿಗೆ ಒಂದು ಟೈಟ್ಲ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಈಗ ಏನು ನಗರ ಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾ ನೋಂದಣಾಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಈ 48 ಸೈಟ್ಗಳ ಒಂದು ಪಟ್ಟಿಯನ್ನು ಕೊಟ್ಟು ಈ ಯಾರು ಕೂಡ ಮತ್ತೆ ಇದನ್ನ ಬೇರೆಯೊಬ್ಬರಿಗೆ ಖಾತೆನ ಮಾಡ್ಕೊಡದಿರ್ಬೋದು, ಮಾರಾಟ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅವಕಾಶ ಕೊಡಬಾರದು ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಈಗ ರಿಪಬ್ಲಿಕ್ ಲಭ್ಯ ಆಗಿರುವಂತದ್ದು. ಆ 48 ಸೈಟ್ಗಳು ಕೂಡ ಈಗಾಗಲೇ ರಾಮಕೃಷ್ಣ ನಗರದ ಪ್ರೈಮ್ ಪ್ರಾಪರ್ಟಿ ತಿಳ್ಕೊಂಡಿದ್ದಾರೆ.
ಅಲ್ಲಿ ಒಂದು 30-40 ಸೈಟಿನ ಬೆಲೆ ಒಂದು 80 ಲಕ್ಷದಿಂದ 1 ಕೋಟಿ ಬೆಲೆ ಬಾಳುತ್ತೆ. ಇಂಥ ಜಾಗದಲ್ಲಿ ಕೇವಲ 5 ಲಕ್ಷಕ್ಕೆ 10 ಲಕ್ಷಕ್ಕೆ ಅವರಿಗೆ ಬೇಕಾದವರಿಗೆ ಆ ಸೈಟ್ ಅನ್ನ ರಿಜಿಸ್ಟರ್ ಮಾಡಿಕೊಟ್ಟು ತದನಂತರದಲ್ಲಿ ಮತ್ತೆ ಆ ಬೇರೊಬ್ಬರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರುವಂತಹ ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿದೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿರುವಂತಹ ರಾಜ್ಯ ಸರ್ಕಾರವು ಕೂಡ ಯಾವಾಗ 17 ಎಕರೆ ಜಾಗವನ್ನ ಕೊಟ್ಟಿದ್ರು ಆ ಜಾಗವನ್ನ ಮತ್ತೆ ವಾಪಸ್ ಪಡೆದಿದ್ದಾರೆ. ಸೊ ಹೀಗಾಗಿ 48 ಜನ ಏನಿದ್ರು ಯಾರೆಲ್ಲ ಖಾತೆಗಳಾಗಿತ್ತು ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಅವರು ಯಾರಿಗೂ ಕೂಡ ಮತ್ತೊಬ್ಬರಿಗೆ ಮಾರಾಟವನ್ನು ಮಾಡಬಾರದು ಅಂತ ಹೇಳಿ ಈಗ ಏನು ಮೂಡ ಆಯುಕ್ತರು ಕೂಡ ಪತ್ರವನ್ನು ಬರೆದಿದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಕೆಟ್ಟ ಮೇಲಾದ್ರೂ ಕೂಡ ಮೂಡ ಆಸ್ತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಿಎಂ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇವತ್ತು ತೆಗೆದುಕೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 400-500 ಕೋಟಿ ಆಸ್ತಿ ಮೂಡಾಗೆ ವಾಪಸ್ ಬಂದಂತಾಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ದಿನೇಶ್ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಾಗುತ್ತೆ. ಎಸ್ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮೂಡಾದಿಂದ 14 ನಿವೇಶನ ಹಂಚಿಕೆ ಅವ್ಯವಹಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ಸೈಟ್ ಹಂಚಿಕೆಯಲ್ಲಿ ಹಲವು ಅಕ್ರಮಗಳು ನಡೆದಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಅಂತ ಇಡಿ ತಿಳಿಸಿದೆ ಅಂತೆ. ಹಾಗಿದ್ರೆ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳು ಬರೆದ ಪತ್ರದಲ್ಲಿ ಏನಿದೆ ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಪತ್ನಿ ವಿರುದ್ಧ ಸಾಕ್ಷ್ಯ ಪತ್ತೆ ಹಚ್ಚಿದ ಇಡಿ. ಮೂಡ ತನಿಖೆ ನಡೆಸುತ್ತಿದ್ದ ಇಡಿಯಿಂದ ಲೋಕಾಗೆ ಪತ್ರ. ಮೂಡ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಮೂಡಾದಿಂದ 14 ನಿವೇಶನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿಗೆ ಹಸ್ತಾಂತರಿಸಿರುವ ಪ್ರಕರಣದಲ್ಲಿ ಹಲವು ಅಕ್ರಮಗಳು ನಡೆದಿರುವ ಬಗ್ಗೆ ಪುರಾವೆಗಳು ಸಿಕ್ಕಿವೆ ಎಂದು ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಪತ್ರದಲ್ಲಿ ತಿಳಿಸಿದೆ. ಕೇಂದ್ರ ತನಿಖಾ ಸಂಸ್ಥೆ ಇಡಿ ಪ್ರಕರಣ ಸಂಬಂಧ ಕರ್ನಾಟಕ ಲೋಕಾಯುಕ್ತ ಇಲಾಖೆಗೆ ಇತ್ತೀಚೆಗೆ ಕಳುಹಿಸಿದ ಪತ್ರದಲ್ಲಿ ಮೂಡಾ ಒಟ್ಟು 1095 ಸೈಟ್ಗಳನ್ನು ಬೇನಾಮಿ ಮತ್ತು ಇತರೆ ವಹಿವಾಟುಗಳಲ್ಲಿ ಅಕ್ರಮವಾಗಿ ಮಂಜೂರು ಮಾಡಿದೆ ಎಂಬುದು ತನ್ನ ತನಿಖೆಯಲ್ಲಿ ಕಂಡುಬಂದಿದೆ ಎಂದು ಇಡಿ ಹೇಳಿಕೊಂಡಿದೆ. ಇಡಿ ಪತ್ರದಲ್ಲಿ ಏನಿದೆ? ಮೂಡಾದಿಂದ ಬೇನಾಮಿ ಮತ್ತು ಇತರ ವಹಿವಾಟುಗಳಲ್ಲಿ ಅಕ್ರಮ ಮಂಜೂರಾಗಿರುವ ಬಗ್ಗೆ ಇಡಿಗೆ ದಾಖಲೆ ಸಿಕ್ಕಿದೆ. 700 ಕೋಟಿಗಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯದ ಒಟ್ಟು 1095 ಸೈಟ್ ಕಾನೂನುಬಾಹಿರ ಹಂಚಿಕೆಯಾಗಿದೆ. 1095 ಸೈಟ್ ಮಂಜೂರಾಗಿದ್ದು ಇಡಿ ತನಿಖೆಯಿಂದ ಬಯಲಾಗಿದೆ ಅಂತ ಲೋಕಾಯುಕ್ತಕ್ಕೆ ಬರೆದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಮೂಡಾದಿಂದ ಭೂ ಪರಿವರ್ತನೆಯಲ್ಲಿ ಕಾನೂನುಬದ್ಧ ಮಾರ್ಗಸೂಚಿ ಉಲ್ಲಂಘನೆಯಾಗಿದೆ. ಜೊತೆಗೆ ಕಚೇರಿಯ ಕಾರ್ಯವಿಧಾನಗಳ ಉಲ್ಲಂಘನೆಯಾಗಿದೆ ಹಾಗೂ ಪ್ರಭಾವ ಬಳಕೆ ಹಾಗೂ ಸಹಿಗಳ ಫೋರ್ಜರಿ ಬಗ್ಗೆ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ. ಸಿದ್ದರಾಮಯ್ಯ ಪಿಎ ಎಸ್ಜಿ ದಿನೇಶ್ ಕುಮಾರ್ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ